ಎಲ್ಲ ನನ್ನ ಯೂಟ್ಯೂಬ್ ವೀಕ್ಷಕರಿಗೆ ನಮಸ್ಕಾರಗಳು. ನಾನು ತುಂಬ ದಿನದಿಂದ ಯೋಚನೆ ಮಾಡ್ತಿದ್ದೆ ಒಂದು ವಿಷಯದ ಬಗ್ಗೆ ಮಾತಾಡಬೇಕು ಅಂತ. ಅದು ಯಾವ ವಿಷಯ ಅಂದರೆ ಬೆಂಗಳೂರಲ್ಲಿ ರ್ಯಾಪಿಡ್ ಬೈಕ್ ಬ್ಯಾನ್ ಮಾಡಿದಾರಲ್ಲ ಆ ವಿಷಯದ ಬಗ್ಗೆ. ನನಗೂ ತುಂಬ ಬೇಜಾರಾಯಿತು. ಯಾಕಪ್ಪ ಅಂತಂದರೆ ಒಂದು ಎಕ್ಸಾಂಪಲ್ ಹೇಳ್ತೀನಿ. ಹೀಗೆ ಒಂದು ಊರಲ್ಲಿ ಒಬ್ಬರು ಆಲ್ರೆಡಿ ಒಂದು ದಿನಸಿ ಅಂಗಡಿ ಓಪನ್ ಮಾಡಿರ್ತಾರೆ, ಆಯಿತಾ. ಅದ್ರ ಅಪೋಸಿಟ್ ಇನ್ನೊಂದು ದಿನಸಿ ಅಂಗಡಿ ಓಪನ್ ಆಗುತ್ತೆ. ಹಾಗಂತೇಳಿ ಈಗ ಮುಂಚೆ ಇರೋ ದಿನಸಿ ಅಂಗಡಿಯವರು ಹೋಗಿ ಆ ದಿನಸಿ ಅಂಗಡಿನ ಕ್ಲೋಸ್ ಮಾಡ್ಸೋಕ್ಕಾಗುತ್ತಾ? ಆಗಲ್ಲ. ಇವರಿಗಾಗುತ್ತೆ ಲಾಭ, ಅವರಿಗಾಗುತ್ತೆ. ಕಸ್ಟಮರ್ಸ್ ಬೇರೆ ಬೇರೆ ಇರ್ತಾರೆ. ಹಂಗಂತ ಕಂಪ್ಲೀಟಾಗಿ ಅವ್ರನ್ನ ಹೋಗಿ ನೀವು ಇಲ್ಲ ಅಂಗಡಿ ತೆಗೆದ್ಬಿಡಿ, ನಮಗೆ ಲಾಸ್ ಆಗ್ತಾಯಿದೆ ಹಾಗೆಲ್ಲ ಹೇಳೋಕ್ಕಾಗಲ್ಲ. ಅದು ಕಾಮನ್. ಕಾಂಪಿಟೇಷನ್ ಈ ಜಗತ್ತಲ್ಲಿ ಕಾಂಪಿಟೇಷನ್ ತುಂಬ ಇದೆ. ನಾವು ಕಂಪೀಟ್ ಮಾಡಬೇಕು, ಬೆಟರ್ ಥಿಂಗ್ಸ್ನ ಜನಕ್ಕೆ ಕೊಡಬೇಕು. ಅದೇ ಥರನೇ ಸೇಮ್ ರ್ಯಾಪಿಡೋ ಬೈಕ್ ವಿಷಯದಲ್ಲೂ ಹಾಗೇ ಆಗಿದೆ. ಯಾಕೆ ಆಟೋದವ್ರು ಅವ್ರ ಪಾಡಿಗೆ ಅವ್ರು ಹೊಡಿತಿದ್ದಾರೆ, ರ್ಯಾಪಿಡೋ ಬೈಕವ್ರು ಅವ್ರ ಪಾಡಿಗೆ ಅವ್ರು ಮಾಡ್ತಿದ್ದಾರೆ. ಅದರಲ್ಲಿ ಏನು ಪ್ರಾಬ್ಲಮ್ ಆಗ್ತಿದೆ ಈ ಆಟೋದವರಿಗೆ? ಬಿಡಪ್ಪ, ಆಟೋದವ್ರ ಹತ್ರ ಹೋಗ್ಬಿಟ್ಟು ಹತ್ತಿರೋ ಕಸ್ಟಮರ್ಸ್ನ ಇಳಿಸ್ಬಿಟ್ಟು ಬನ್ನಿ ರ್ಯಾಪಿಡೋ ಬೈಕಲ್ಲಿ ಕಮ್ಮಿ ಆಗುತ್ತೆ, ನಿಮಗೆ ನಾವು ಕಮ್ಮಿ ದುಡ್ಡಲ್ಲೇ ಅಲ್ಲಿ ಡ್ರಾಪ್ ಮಾಡ್ತೀವಿ, ಹಂಗೇನ ನಾವು ಹೋಗಿ ಟಾರ್ಚರ್ ಮಾಡಿ ಜನಗಳನ್ನ ಕರ್ಕೊಂಬಂದು ಇದು ಮಾಡ್ತಾರೆ? ಇಲ್ಲ, ಅದು ಜನರ ಇಷ್ಟ. ಜನ ಅವ್ರಿಗೆ ಹೆಂಗೆ ಕಂಫರ್ಟ್ ಆಗುತ್ತೆ. ಈಗ ಒಬ್ಬರಿತ್ತಂದರೆ ಒಬ್ರಿಗೋಸ್ಕರ ದೊಡ್ಡ ಆಟೋ ಯಾಕೆ ಮಾಡ್ತಾರೆ? 300 ರೂಪಾಯಿ 400 ರೂಪಾಯಿ ಯಾಕೆ ಕೊಡ್ತಾರೆ ಲಾಂಗ್ ಡಿಸ್ಟೆನ್ಸ್ಗೆ? ಅದಕ್ಕೆ ಅವ್ರೇನು ಮಾಡ್ತಾರೆ, ರ್ಯಾಪಿಡೋ ಬೈಕ್ ಅವ್ರಿಗೆ ಈಸಿ ಆಪ್ಷನ್ನು. ಕಡಿಮೆ ದುಡ್ಡಲ್ಲಿ ಅವರು ಅಂದ್ಕೊಂಡಿರೋ ಡೆಸ್ಟಿನೇಷನ್ನ ರೀಚ್ ಆಗ್ತಾರೆ. ಸುಮ್ಮನೆ ಎಕ್ಸ್ಟ್ರಾ ದುಡ್ಡು ಪೇ ಮಾಡಿ ಜನಗಳೇನು ಹುಚ್ಚರಾ? ಹಂಗಂತ ನೀವು ಆಟೋದವ್ರು ಎಲ್ಲ ಇದು ಮಾಡಿಬಿಟ್ಟು ಪಾಪ ರ್ಯಾಪಿಡೋದ ಬೈಕವ್ರನ್ನ ಬ್ಯಾನ್ ಮಾಡಿಸ್ಬಿಟ್ರಿ. ಅವ್ರಿಗೆ ಎಷ್ಟು ಕಷ್ಟ ಆಗ್ತಿರಬೇಡ ಇವಾಗ. ನನಗೆ ಪರ್ಸ್ನಲ್ ಎಕ್ಸ್ಪೀರಿಯೆನ್ಸ್ ಆಗಿರೋ ಪ್ರಕಾರ ನಾನು ತುಂಬ ರ್ಯಾಪಿಡೋ ಬೈಕಲ್ಲಿ ಓಡಾಡಿದ್ದೀನಿ. ಅದರಲ್ಲಿ ನೋಡಿದ್ದೀನಿ ಕೂಡ ತುಂಬ ಜನ ಸ್ಟೂಡೆಂಟ್ಸು ಬೆಳಿಗ್ಗೆಯಿಂದ ಸಂಜೆವರೆಗೆ ಕಾಲೇಜ್ ಹೋಗ್ಬಿಟ್ಟು ಮುಗಿಸ್ಕೊಂಬಿಟ್ಟು ಆಮೇಲೆ ಅದೇ ರ್ಯಾಪಿಡೋ ಬೈಕ್ ರಾತ್ರಿ 12 ಗಂಟೆವರೆಗೆ ಹೊಡೆದು ಅದ್ರಾಗ ಬಂದಿದ್ದು ಅಷ್ಟೋ ದುಡ್ಡು ಕೆಲವೊಬ್ಬರು ಬೇರೆ ಊರಿಂದ ಬಂದು ಇಲ್ಲಿರೋರು ಬಾಡಿಗೆ ಕಟ್ಕೊಂಡು ಹಂಗೆ ಕಾಲೇಜ್ ಫೀಸ್ ಕಟ್ಕೊಂಡು ಹೆಂಗೋ ಜೀವನ ನಡೆಸ್ತಿದ್ದಾರೆ. ನಾನು ಪರ್ಸ್ನಲಿ ಒಂದು 2-3 ಜೊತೆ ಮಾತಾಡಿದ್ದೀನಿ. ಅವರು ಅದೇ ಹೇಳ್ತಾಯಿದ್ರು, ಸರ್ ಕೆಲ್ಸಕ್ಕೆ ಹೋಗಿದ್ದ ದುಡ್ಡು, ಕೆಲವೊಬ್ರು ಕೆಲ್ಸಕ್ಕೆ ಹೋಗಿರೋರು ಕೆಲ್ಸಕ್ಕೆ ಹೋಗಿದ್ದ ದುಡ್ಡು ಸಾಲಲ್ಲ ಅಂಥೇಳಿ ಸಂಜೆ ಬಂದುಬಿಟ್ಟು ಆಫೀಸಿಂದ ಬಂದು ರ್ಯಾಪಿಡೋ ಬೈಕ್ ಮಾಡಿ ಅಟ್ಲೀಸ್ಟ್ ಒಂದು ಸ್ವಲ್ಪ ಎಕ್ಸ್ಟ್ರಾ ದುಡ್ಡು ಸಿಗುತ್ತೆ ಸರ್, ಅದರಿಂದಾದ್ರೂ ಒಂದು ಸ್ವಲ್ಪ ಏನಾದರೂ ಸೇವಿಂಗ್ಸ್ ಮಾಡೋದಾಗಲಿ, ಒಂದು ಇನ್ನೊಂದಕ್ಕಾಗಲಿ ಹೆಲ್ಪ್ ಆಗುತ್ತೆ ಅಂತ ನಾವು ಮಾಡ್ತಿದ್ದೀವಿ ಸರ್ ಅಂತ ತುಂಬ ಜನ ಹೇಳಿದ್ದಾರೆ. ನನಗೆ ಒಂಥರ ಫೀಲ್ ಅನಿಸಿದೆ. ಈಗ ಸಡನ್ನಾಗಿ ಪಾಪ ಅವರು ಹೊಟ್ಟೆಗೆ ಹೊಡೆದ್ಬಿಟ್ರಲ್ಲ. ತುಂಬ ಜನಕ್ಕೆ ಬೆಂಗಳೂರಲ್ಲಿ ಎಷ್ಟು ಜನ ಜೀವನ ನಡೆಸ್ತಾಯಿದ್ರು ರ್ಯಾಪಿಡೋ ಬೈಕಿಂದ. ಅದರಿಂದ ಅವ್ರ ಪರ್ಸ್ನಲ್ಲೂ ಹೆಲ್ಪ್ ಆಗ್ತಿತ್ತು. ಅವ್ರಿಗಿರೋ ಪ್ರಾಬ್ಲಮ್ಸ್ ಎಲ್ಲ ಅಟ್ಲೀಸ್ಟ್ ಸ್ವಲ್ಪ ಮಟ್ಟಿಗಾದರೂ ಸಾಲ್ವ್ ಆಗ್ತಿದ್ರು ರ್ಯಾಪಿಡೋ ಬೈಕ್ ಓಡಿಸ್ಬಿಟ್ಟು. ಅವ್ರ ದಿನಚರಿಲಿ ಒಂದು ಸ್ವಲ್ಪ ಹೆಲ್ಪ್ ಆಗೋದು. ಇವಾಗ ಜನಸಾಮಾನ್ಯರಿಗೆ ಈಗ ಹೈ ಕ್ಲಾಸ್ ಅವರು ದೇ ಕ್ಯಾನ್ ಅಫೋರ್ಡ್ ಮಾಡ್ಕೋಬೋದು ಕ್ಯಾಬು ಅದೆಲ್ಲ. ಬಟ್ ಮಿಡ್ಲ್ ಕ್ಲಾಸ್ ಫ್ಯಾಮಿಲಿ ಈಗ ಒಬ್ಬರೇ ಇದ್ದವರು 300-400 ರೂಪಾಯಿ ಕೊಡೋಕ್ಕೆ ಇಷ್ಟಪಡ್ತಾರೆ ಕಾರಿಗೆ ಆಗಲಿ ಆಟೋಗಾಗಲಿ? ಅವ್ರಿಗೆ ಬೇಡ. ಒಬ್ಬರೇ ಹೋಗ್ತಿರ್ಬೇಕಾದ್ರೆ ಬೈಕ್ ಯೂಸ್ ಮಾಡ್ತಾರೆ ರ್ಯಾಪಿಡೋ ಬೈಕ್ ಯೂಸ್ ಮಾಡ್ಕೊಂಡು ಕಡಿಮೆ ದುಡ್ಡಲ್ಲಿ ಅವ್ರು ಹೋಗ್ತಾರೆ. ಅದರಿಂದ ಮಿಕ್ಕಿದ ದುಡ್ಡು ಅದೇ 200-300 ರೂಪಾಯಿ ಸೇವ್ ಆದರೆ ಅವರಿಗೆ ಒಂದು ದಿನದ ಊಟಕ್ಕಾದರೂ ಆಗುತ್ತೆ, ಒಂದು ದಿನದ ಖರ್ಚಾದರೂ ಆಗ್ಬೋದು ಅವರಿಗೆ. ಅಟ್ಲೀಸ್ಟ್ ಆ ದುಡ್ಡು ಉಳಿಯುತ್ತಾ? ಅದನ್ನು ಯೋಚನೆ ಮಾಡಬೇಕು. ಅದನ್ನು ಯೋಚನೆ ಮಾಡ್ದೇ ಸುಮ್ಮನೆ ಎಲ್ಲರೂ ರ್ಯಾಪಿಡೋ ಬೈಕಿಂದ ಆಟೋದವ್ರಿಗೆ ತೊಂದರೆ ಆಗ್ತಿದೆ ಅಂಥೇಳಿ ಗೂಬೆ ಕೂರಿಸ್ಬಿಟ್ಟು ಪಾಪ ರ್ಯಾಪಿಡೋ ಬೈಕವರಿಗೆ ಎಷ್ಟು ಹೊಡೆತ ಬಿದ್ದಿದೆ, ಎಷ್ಟು ಜನ ಈಗ ಸಫರ್ ಆಗ್ತಿದ್ದಾರೆ ಅದ್ರ ಮೇಲೆ ಡಿಪೆಂಡ್ ಆಗಿರೋರು. ಅವ್ರನ್ನೆಲ್ಲ ನೋಡಿದರೆ ನನಗೆ ಪಾಪ ಅನಿಸುತ್ತೆ. ಮೇ ಬಿ ನಾನು ಮಾತಾಡ್ತಿರೋದೆಲ್ಲ ತಪ್ಪಾಗಿ ನಿಮಗೆ ಕಾಣ್ಬೋದು. ಎಲ್ಲೋ ಒಂದು ಕಡೆ ಯೋಚನೆ ಮಾಡಿ ನೋಡಿ. ಅವ್ರೇನು ಬೇರೆಯವ್ರ ಹೊಟ್ಟೆ ಮೇಲೆ ಹೊಡಿತಾ ಇಲ್ಲ, ತಮ್ಮ ಕೆಲಸ ತಾವು ಮಾಡ್ತಾಯಿದ್ದಾರೆ. ಅವರೇನು ಹೋಗಿ ಅದೇ ನಾನು ಮುಂಚೆ ಹೇಳ್ದಂಗೆ ಆಟೋದಲ್ಲಿ ಹತ್ತಿರೋರ್ನೆಲ್ಲ ಇಳಿಸ್ಬಿಟ್ಟು ನೀವು ನಮ್ಮ ಗಾಡೀಲೇ ಬನ್ನಿ ಕಡಿಮೆ ದುಡ್ಡು ಆಗುತ್ತೆ ಆ ಥರನೂ ಏನೂ ಮಾಡ್ತಾಯಿಲ್ಲ, ಆಯಿತಾ. ನನಗೆ ಅನಿಸಿದ್ದು ನಾನು ಹೇಳ್ತಾ ಇದ್ದೀನಿ. ನಾನು ಇದು ಹೇಳಿದ್ರಲ್ಲಿ ಏನಾದರೂ ತಪ್ಪಿದರೆ ಕ್ಷಮೆ ಇರಲಿ. ಬಟ್ ರ್ಯಾಪಿಡೋ ಬೈಕವರಿಗೂ ಒಂದು ಚಾನ್ಸ್ ಕೊಡಬೇಕ್ರಿ. ಸುಮ್ಮನೆ ರೀಸನ್ ಇಲ್ಲದೇ ಅವ್ರಿಗೆ ಹಂಗೆ ಹಿಂಗೆ ಅಂತೇಳಿ ಬ್ಲೇಮ್ ಮಾಡಿ ಬ್ಯಾನ್ ಮಾಡಿಸಿದ್ದು ತಪ್ಪು, ಆಯಿತಾ. ನನಗೆ ಅನಿಸಿದ್ದು ನಾನು ಹೇಳಿದ್ದೀನಿ. ಇದರಲ್ಲಿ ತಪ್ಪಿದರೆ ಕ್ಷಮಿಸ್ಬಿಡಿ. ಎಲ್ಲರಿಗೂ ಒಳ್ಳೆಯದಾಗಲಿ, ಅದೇ ನಾನು ಬಯಸೋದು. ಆದಷ್ಟು ಬೇಗ ರ್ಯಾಪಿಡೋದವರಿಗೂ ಒಂದು ಸ್ವಲ್ಪ ಹೆಲ್ಪ್ ಆಗೋ ಥರ ಗೌರ್ಮೆಂಟ್ ಡಿಸಿಷನ್ ತೊಗೊಳ್ಳಿ. ಇಷ್ಟು ಹೇಳಿ ನನ್ನ ಮಾತುಗಳನ್ನ ಮುಗಿಸ್ತೀನಿ. ಥ್ಯಾಂಕ್ ಯು.